ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಾನಾಗ್ಬೋದು ಅಥವಾ ನೀವಾಗ್ಬೋದು, ಬುದ್ಧಿ ಬಂದಾಗಿನಿಂದ ಹಲವು ಸ್ಕ್ಯಾಮ್ಗಳನ್ನು ಸಮಾಜದಲ್ಲಿ ಗಮನಿಸಿರ್ತೀವಿ, ಕಣ್ಣಾರೆ ನೋಡಿರ್ತೀವಿ, ಕಿವಿಯಾರೆ ಕೇಳಿರ್ತೀವಿ. ಬಟ್ ನಾನೀಗ ತೋರಿಸೋದಕ್ಕೆ ಹೊರಟಿದ್ದೀನಲ್ಲ, ಈ ಒಂದು ಸ್ಕ್ಯಾಮ್ ಬಹುಶಃ ನಿಮ್ಮ ಇಷ್ಟು ಜೀವನದಲ್ಲಿ ನೋಡಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಕೇವಲ ಇದು ನಮ್ಮ ಕೇರ್ಪೇಟೆಗೆ ಸೀಮಿತವಾದಂಥ ಸ್ಕ್ಯಾಮ್ ಅಲ್ಲ, ಇಡೀ ಕರ್ನಾಟಕದಲ್ಲೇ ಬಹುಶಃ ನೀವು ಹಬ್ಬಬ್ಬಬ್ಬಬ್ಬ ಅಂತ ಅನ್ಬಹುದು ಈ ವಿಡಿಯೋ ಮುಗಿಯುವಷ್ಟರಲ್ಲಿ. ಸ್ಕ್ಯಾಮ್ ಅನ್ನುವಂಥ ಪದವನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ, ಆ ರೈತರು ನನಗೆ ಕೊಟ್ಟಂತ ಆ ದಾಖಲೆಗಳನ್ನು ನೋಡಿದ ನಂತರ ಇದು ಸ್ಕ್ಯಾಮ್ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಏನಾಗಾದ್ರೆ ಈ ಒಂದು ಸ್ಕ್ಯಾಮ್? ಸಹಜವಾಗಿ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಊರುಗಳಲ್ಲಿ ಹಸು, ಕರು, ಎಮ್ಮೆ, ದನ, ಕುರಿ, ಮೇಕೆ ಇವುಗಳನ್ನು ಮೇಯಿಸೋದಿಕ್ಕೆ ಅಂತಾನೆ ಊರಿನಲ್ಲಿ ದರ್ಕಾಸು ಜಮೀನು ಅಥವಾ ಗೋಮಾಳ ಅಂತ ಇರುತ್ತೆ. ಅದೇ ರೀತಿ ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಾರ್ಗೋನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲೂ ಕೂಡ ದರ್ಕಾಸು ಜಮೀನು ಇತ್ತು. ನಮ್ಮ ಜನನು ಕೂಡ ಇದು ನಮ್ಮೂರ್ ದರ್ಕಾಸು ಜಮೀನು, ನಮ್ಮೂರ್ದೇ ಇದು ಅಂತ ಅನ್ಕೊಂಡಿದ್ರು. ಆದ್ರೆ ಜನಗಳಿಗೆ ಗೊತ್ತೇ ಇಲ್ಲ, 60 ವರ್ಷಗಳ ಹಿಂದೆಯೇ ಆ ದರ್ಕಾಸು ಜಮೀನು ಇನ್ನೊಬ್ಬರ ಪಾಲಾಗಿದೆ ಅನ್ನುವಂಥದ್ದು. ಯಾರ ಪಾಲಾಗಿದೆ, ಎಷ್ಟು ಎಕರೆ ಜಮೀನು, ಎಲ್ಲವನ್ನು ಕೂಡ ಜನಗಳೊಟ್ಟಿಗೆ ಮಾತಾಡ್ತಾ ಹೋಗಿದ್ದೀನಿ. ಈ ವಿಚಾರ ಬೆಳಕಿಗೆ ಬಂದಿದೆ ಹೇಗೆ ಅಂತಂದ್ರೆ, ಈ ಜನ ಅಕ್ಕಪಕ್ಕದಲ್ಲಿ ಏನಿತ್ತಲ್ಲ ಜಾಗ, ಅಲ್ಲಿ ಹೋಗಿ ಉಳ್ಳಿ ಹಾಕೋದಿಕ್ಕೆ ಅಂತ ಹೋಗಿದ್ರಂತೆ. ಅವಾಗ ಈ ಜಾಗ ನಮಗ್ ಸಂಬಂಧಪಟ್ಟಿದ್ದಲ್ಲ, ಇದು ವಾರಸುದಾರರು ಬೇರೆಯವರೇ ಅವರೇ ಅನ್ನೋಂಥದ್ದು ಗೊತ್ತಾಗುತ್ತೆ. ಆಗ ಜನ ಪ್ರತಿಭಟನೆ ಮಾಡ್ಬೇಕು ಅಂತ ಅನ್ಕೊಂಡು ಆ ಜಾಗದಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡುವಂಥ ಪ್ರತಿಭಟನೆ ನಡೆಸ್ತಾರೆ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಮುತ್ತಿಗೆ ಹಾಕ್ತಾರೆ, ನ್ಯಾಯ ಬೇಕು ಅಂತ ಕೇಳ್ತಾರೆ. 33 ಹೆಚ್ಚು ರೈತರ ಮೇಲೆ ಈಗ FIR ಬಿದ್ದಿದೆ. ಹೆಚ್ಚು ಕಡಿಮೆ ಆ ಒಂದು ಜಾಗದಲ್ಲಿ, ಆ ಊರಿನಲ್ಲಿ 113 ಎಕರೆ 13 ಕುಂಟೆ ದರ್ಕಾಸು ಜಮೀನು ಅಥವಾ ಗೋಮಾಳ ಇತ್ತು. 60 ವರ್ಷಗಳ ಹಿಂದೆನೆ ಯಾರೋ ಒಬ್ಬ ವ್ಯಕ್ತಿ ಆ ಜಾಗವನ್ನ ಬರೆಸಿಕೊಂಡಿದ್ದಾರೆ ಎನ್ನುವಂತಹ ದಾಖಲೆಗಳು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಷ್ಟು ಎಕರೆ ಬರೆಸ್ಕೊಂಡಿದ್ದಾರೆ? 95 ಎಕರೆ 13 ಕುಂಟೆ. ಇನ್ನು ಉಳಿದಂಥ 18 ಎಕರೆ ಮಾತ್ರ ಆ ಊರಿನ ಗೋಮಾಳಕ್ಕೆ ಸಂಬಂಧಪಟ್ಟೈತೆ. ಸೊ ಆ ರೈತರೊಟ್ಟಿಗೆ ನಾನು ಭಾಗಿಯಾಗಿ ಏನೇನೆಲ್ಲ ಚರ್ಚೆ ಆಯಿತು, ಆ ರೈತರ ಮುಂದಿನ ನಿಲುವು ಏನು, ಎಲ್ಲವನ್ನು ಕೂಡ ಪ್ರಸಾರ ಮಾಡ್ತಾ ಹೋಗ್ತೀನಿ, ನೋಡಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ನೀವೇ ಫೋನ್ ಮಾಡಿದ್ದು? ಮಂಜೂರು. ಹೇಗಿದ್ದೀರಿ ಎಲ್ರು? ಅಲ್ಲ, 1960 ಮ್ಯಾಟ್ರು ನಿಮ್ಗೆ ಇವಾಗ್ಲಾರ ಗೊತ್ತಾಗೈತಲ್ಲ, ಅದೇ ದೊಡ್ಡ ವಿಷಯ. ಇದೇ ಜಾಗದಲ್ಲಿ ಕುತ್ಕೊಂಡು ನಾವು ಕ್ಯಾನ್ವಾಸ್ ಮಾಡಿದ್ವಿ. ಇಲ್ಲಿ ಬಸವಣ್ಣ ಬೀದಿ ಐತಲ್ಲ, ಇಲ್ಲಿ ರಂಗದ ಬೀದಿ. ಎಲೆಕ್ಷನ್ ಟೈಮ್ ನಾನು ಇಲ್ಲಿ ಕ್ಯಾನ್ವಾಸ್ ಬಂದಿದ್ದೆ. ಹೃದಯದೊಳಗಡೆ ನಂದು ಇದು ಧರ್ಮಸ್ಥಳ ಕೇಸಲ್ಲಿ ದುಡ್ಡು ತಕೊಂಡವನೇ ಹಂಗೆ ಹಿಂಗೆ ಅಂತ ಏನೇನೋ ಗುಲ್ಲೆಪ್ಸಿದ್ರು. ನಾನು ಅದಕ್ಕೆ ಹೇಳಿದ್ನಪ್ಪ, 2 ಎಲೆಕ್ಷನ್ ನಿಂತಿದ್ದೆ. ಎಲೆಕ್ಷನ್ಗೆ ಬಹುತೇಕ ಎಲೆಕ್ಷನ್ ನಿಂತ್ಕೊಳಕ್ ಹೋಗೋದೇ ದುಡ್ಡು ಮಾಡಕ್ಕೆ ಅಂತ ಜನ. ಅಲ್ಲೇ ದುಡ್ಡು ಮಾಡಕ್ ಆಗದ್ರು ಇಲ್ಲಿ ಬಂದು ಧರ್ಮಸ್ಥಳದ ಕೇಸಲ್ಲಿ ದುಡ್ಡು ಮಾಡಕ್ ಹೋಗ್ತಿದ್ದ. ನಾನು ಪ್ರೂವ್ ಮಾಡ್ರಪ್ಪ ಅನ್ಬಿಟ್ಟು ಬಿಟ್ಟೆ. ಯಾರು ಏನು ಮಾಡ್ಲಿಲ್ಲ. ಕೊನೆಗೆ ಅದೇನೋ ಗುಂಡಿ ತೋಡಿದ್ರಂತೆ ನನ್ನನ್ನು ಬೀಳಿಸ್ಬೇಕು ಅಂತ. ಅವರವರೇ ಬಿದ್ದವ್ರೆಲ್ಲ. ಎಲ್ರಿಗೂ ನಮಸ್ಕಾರ. ಪ್ರೆಸೆಂಟು ನಾನು ನಮ್ಮ ತಾಲೂಕಿನ, ಅಂದರೆ ನಮ್ಮ ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾರ್ಗೋನಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಜೊತೆ ನಿಂತಿದ್ದೀನಿ. ಕಾರಣ ಇದೆ ಅದಕ್ಕೊಂದು. ಕಳೆದ 1.5 ತಿಂಗಳು 2 ತಿಂಗಳಿಂದ ಒಂದು ವಿಷಯ ಮುನ್ನೆಲೆಗೆ ಬಂದಿದೆ. ಆ ವಿಷಯ ಏನು ಅಂತಂದರೆ, ಬಹುತೇಕ ಇಲ್ಲಿ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ಅನ್ನಿಸ್ಬೋದು, ಏನಪ್ಪ ಇಷ್ಟೊಂದು ದೊಡ್ಡ ಮಟ್ಟದ ಪ್ರಕರಣ ನಡೆದೈತಾ ಈ ಊರಲ್ಲಿ ಅಂತ ಅನ್ನಿಸಬಹುದು. ಅಂಥದ್ದೊಂದು ಪ್ರಕರಣ ನಡೆದೈತೆ. ಇಲ್ಲಿ ನಮ್ಮ ಸ್ಥಳೀಯ ಪತ್ರಕರ್ತರು ಹಾಗೆಯೇ ಲೋಕಲ್ ಮೀಡಿಯಾಗಳಲ್ಲಿ ಪ್ರಸಾರ ಆಗ್ತಾ ಇತ್ತು ಈ ಒಂದು ಸುದ್ದಿ. ಬಟ್ ಸ್ಟೇಟ್ ಮೀಡಿಯಾಗಳಲ್ಲಿ ಈ ಒಂದು ಸುದ್ದಿ ಹೆಚ್ಚಾಗಿ ಪ್ರಸಾರ ಆಗಲಿಲ್ಲ. ಆ ಕಾರಣದಿಂದ ಈ ಒಂದು ವಿಚಾರ ಕರ್ನಾಟಕದ ಜನರಿಗೆ ತಿಳಿದಿಲ್ಲ. ಸೊ ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ತಿಳಿಲಿ ವಿಚಾರ, ಆಡಳಿತ ಪಕ್ಷಗಳಿಗೆ ತಿಳಿಲಿ. ಈ ರೀತಿಯ ಅನ್ಯಾಯಗಳು, ಅಕ್ರಮಗಳು ಇದೊಂದೇ ಗ್ರಾಮದಲ್ಲಿ ನಡೆದಿಲ್ಲ, ಬಹುತೇಕ ಊರುಗಳಲ್ಲೂ ನಡೆದಿರುತ್ತೆ. ಒಂಚೂರು ಕಣ್ಣಾಯಿಸಿ ಅನ್ನೋ ಕಾರಣಕ್ಕೆ ಈ ಜನರ ಜೊತೆ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ಉದ್ದೇಶ ಬಂದು ಸ್ಥಳೀಯ ಜನರಿಗೆ, ಇಲ್ಲಿನ ರೈತರಿಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು. ಸೊ ಮಾತಾಡಿಸ್ತಾ ಹೋಗ್ತೀನಿ. ಏನು ಪ್ರಕರಣ ಅನ್ನುವಂಥದ್ದನ್ನು ನಾನು ಮೊಬೈಲಲ್ಲಿ ತಿಳ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಬರೋದಕ್ಕಿಂತ ಮುಂಚೆ ಏನು ನಿಮ್ಮೂರಲ್ಲಿ ಈ ರೀತಿ ಘಟನೆ ನಡೆದೈತಂತಲ್ಲ ಏನು ಅಂತ ರೈತರ ಜೊತೆ ಮಾತಾಡಿದಾಗ ಒಂದಷ್ಟು ಮಾಹಿತಿಯನ್ನು ನನ್ನೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾನು ಹೇಳುವಂಥದ್ದು ಬೇಡ, ಅದನ್ನು ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಕೊಡಪ್ಪ ಮೈಕನ್ನ.
ನಾನು ಫಸ್ಟ್ ಕೇಳುವಂತದ್ದು ನಿಮ್ಮೂರ್ ಜಮೀನು ಕಬಳಿಕೆ ಆಗಿದೆಯಾ? ಹೌದು, ಖಂಡಿತ ಖಂಡಿತ ಖಂಡಿತ. ಅಲ್ಲಿಂದ ಬರೋಣ. ಎಷ್ಟು ಎಕರೆ? ಎಷ್ಟು? 95 ಎಕರೆ 13 ಗುಂಟೆ. ಯಾವ ವರ್ಷದಲ್ಲಾಗಿರೋದು? ಯಾವ ವರ್ಷದಲ್ಲಿ ಅವರು ಕೊಟ್ಟರು. ಈಗ ಮಾಹಿತಿ ತಗೋದ್ರೆ 68-69 ಆಗಿದೆ 1968 68-69 68-69 ಅಂದ್ರೆ ಬಹುತೇಕ ನನ್ನ ಪ್ರಕಾರ ಇಲ್ಲಿಗೆ ನಿಯರ್ 60 ವರ್ಷ ಆಗೋಯ್ತು. 60 ವರ್ಷ ಆಗೋಯ್ತು. ನಿಮ್ಗೆಲ್ಲ ಗೊತ್ತಾಗಿದೆ ಅವಾಗ? ನಮಗೆ ಗೊತ್ತಾಯಿತು ಈಗ. ನಾವು ಅಂದ್ರೆ ನಮ್ಗೆ ಈಗ ಒಂದು 2 ವರ್ಷ 3 ವರ್ಷದ ಮುಂಚೆ ಆಗಿರೋದು. ನಾವು ನಂದು ಒಂದೇ ಪ್ರಶ್ನೆ, 60 ವರ್ಷ ತನಕ ಏನ್ ಮಾಡ್ತೀರಿ ನೀವೆಲ್ಲ? ಹಿರಿಯರು ಹೋರಾಟ ಅಂದ್ರೆ ಯಾರಿಗೂ ಅಷ್ಟು ಕಾನೂನಿನ ಅರಿವಿರಲಿಲ್ಲ ಸರ್, ಯಾರಿಗೂ ಗೊತ್ತಿರಲಿಲ್ಲ. ಏನೋ ಅನ್ಕೊಂಡು ಉಳುಮೆ ಮಾಡ್ಕೊಂಡ್ ಅದನ್ನ ಉಳುಮೆ ಮಾಡ್ತಿದ್ರ? ಈಗಲೂ ಪ್ರೆಸೆಂಟ್ ಮಾಡ್ತಾರೆ. ನಾವೇನು ಯಾರು ಅಬ್ಜೆಕ್ಷನ್ ಮಾಡಿರ್ಲಿಲ್ಲ? ಅಬ್ಜೆಕ್ಷನ್ ಅಂದ್ರೆ ಕೆಲವ್ರನ್ನ ಅಬ್ಜೆಕ್ಷನ್ ಅಂತಂದ್ರೆ ಕೆಲವ್ರನ್ನ ಯಾರು ಸ್ವಲ್ಪ ಕಡಿಮೆ ಇದಿರ್ತಾರ, ಒಂದು ಸ್ಟ್ರಾಂಗ್ ಇಲ್ದಿರಂತ ಮನುಷ್ಯನ ಇವರು ಈ ರಾಮಲಿಂಗನ ಮಗೊಬ್ರು ವಿವೇಕಾನಂದ ಅಂತವರು. ಇಲ್ಲಿಂದ ಎಷ್ಟು ದೂರ ಅದು ಜಮೀನ್ಗೆ? ಇಲ್ಲಿಂದ 100 ಕಿಲೋಮೀಟರ್ ಆಗುತ್ತೆ. ಟೋಟಲ್ ಎಷ್ಟು ಎಕರೆ ಇರೋದು ವಿಸ್ತೀರ್ಣ? ಅದು RTC ಇರೋದು 13ನೇ ಸರ ನಂಬರ್, ಹಳೆ ಸರ ನಂಬರ್ 13 ನಂಬರ್, 113 ಎಕರೆ 13 ಗುಂಟೆ. ಹೊಸ 13 ಎಕರೆ 13 ಗುಂಟೆ ಹೊಸ. ಈಗ ಸರ ನಂಬರ್ ಪೋಟ್ ಆದ್ಮೇಲೆ 165 ಆಗಿದೆ. ಸರ್ವೆ ನಂಬರ್ 165. ಅದೇ ಚೇಂಜ್ ಆಗಿದೆ ದುರಸ್ತಿ ಆದ್ಮೇಲೆ. ಅದರಲ್ಲಿ ಎಷ್ಟು ಎಕರೆ ಬರ್ಸ್ಕೊಂಡಿರೋದು? ಎಷ್ಟು? 95 ಎಕರೆ 13 ಗುಂಟೆ. ಏನಾಗಿತ್ತು ಜಮೀನು? ಗೋಮಾಳ, ಹುಲ್ಲುಗಾವಲು, ಗೋಮಾಳ, ದನ ಮೇಸಕ್ಕೆ ಅಂತ ಮೀಸಲಿಟ್ಟು ಜಾಗ ಅದು. ಆ ಹಿಂದೆ ಎಲ್ಲ ದರ್ಕಾಸು ಗೋಮಾಳ ಅದು ಇದು ಅಂತ ಬರುತ್ತಲ್ಲ, ಆತರ ಬರುತ್ತದು. ಹೌದು. ಆ ಗೋಮಾಳ ಜಾಗ ನಿಮ್ಮೂರಿಗೆ ಸಂಬಂಧಪಟ್ಟಿದೆ. 113 ಎಕರೆ. ಹೌದು. ಅದರಲ್ಲಿ ಎಷ್ಟು ಎಕರೆ ಬರ್ಸ್ಕೊಂಡಿರೋದು? 95 ಎಕರೆ 13 ಗುಂಟೆ. ಯಾರು ಬರ್ಸ್ಕೊಂಡಿರೋದು? ಬರ್ಸ್ಕೊಂಡಿರೋದಲ್ಲ, ಡೆಪ್ಟಿಗೇಷನ್ ಸ್ಪೆಷಲ್ ಡೆಪ್ಟಿ. ನಮ್ದು ಇನಾಮ್ ಗ್ರಾಮ. ಸರಿ. ನಮ್ದು ಹಿಂದೆ ರಾಜರ ರಾಜರ ಪದ್ಧತಿಯಿಂದ 1968 ಬಂದ್ರೆ ನಮ್ಗೆಲ್ಲ ಸ್ವತಂತ್ರ ಸಿಕ್ಕಿತ್ತಲ್ಲ ಆಲ್ರೆಡಿ? ಸಿಕ್ಕಿತ್ತು. 68 ಅವ್ರು ಆಗಿದೆ ಅಂತ ಒಂದು ಆರ್ಡರ್ ಕಾಪಿ ಕೊಟ್ಟವ್ರೆ. 68 ಅದು ಆಗಿರೋದು ಓಕೆ. ಅದರಲ್ಲಿ ತಾತ್ಕಾಲಿಕ ಬಾಡಿಗೆದಾರ ಅಂತ ಆಗಿರೋದು ಅವ್ರಿಗೆ, ಅಂದ್ರೆ ಕಂಟಿನ್ಯೂಸ್ ಪರ್ಮನೆಂಟ್ ಆಗಿ ಕೊಟ್ಟಿರೋದಲ್ಲ. ಸೊ ಅದಾಗಿದೆ. ಆಯ್ತು, ಏನೋ ಅವರ ಪ್ರಭಾವದಿಂದ ಮಾಡ್ಕೊಂಡವ್ರೆ. 1972 ಒಬ್ರು ಅದನ್ನ ಬೇರೆಗೆ ಯಾರಿಗೂ ಇದನ್ನ ಮಾಡಂಗಿಲ್ಲ, ಕ್ರಯ ಮಾಡಂಗಿಲ್ಲ. ಆದ್ರೂ ಒಬ್ರಿಗೆ ಸ್ವಾಮೀಜಿಗೆ ಮಹಾಂತ ಕೃಷ್ಣಾನಂದ ಗೋಸ್ವಾಮೀಜಿ ಅವರಿಗೆ. ನೀವು ಆಲ್ರೆಡಿ ಎಲ್ಲಿಗೆ ಹೋದ್ರಿ ಅಂತಂದ್ರೆ ಮಾಡಿಸ್ಕೊಂಡವ್ರು ಎಲ್ಲಿ ಅವರು? ಅದನ್ನ ಈಗ ಮೈಸೂರು ಅಲ್ಲಲ್ಲ, ಈ ಜಮೀನು ಫಸ್ಟ್ ಅವ್ರ ಹೆಸರಿಗೆ ಈ ಗೋಮಾಳ ಇದನ್ನ ಫಸ್ಟ್ ಈಗ ಮದ್ದೂರವರು ಇಲ್ಲಿ ಏನ್ ಸಂಬಂಧ? ಏನ್ ಸಂಬಂಧನೂ ಇಲ್ಲ. ನಮ್ಮೂರ್ಗೂ ಅವ್ರಿಗೂ ಸಂಬಂಧನೇ, ಅವರು ನಮಗೂ ಸಂಬಂಧನೇ ಇಲ್ಲ. ಅವ್ರಿಗೆ ಡೆಪ್ಯೂಟಿ ಕಮಿಷನರ್ ಬರ್ಕೊಟ್ಟಿರೋದವ್ರಿಗೆ ಏನೋ ಮಾಡ್ಕೊಟ್ಟಿರೋದು ಅಂತ ಹೇಳ್ತಾ ಇದ್ರಿ. ಮಾಡ್ಕೊಟ್ಟಿರೋದು 1956 ಉಳುಮೆ ಮಾಡ್ತೀನಿ ಅಂತ ಹೇಳಿವ್ರೆ. 1956 ಉಳುಮೆ ಮಾಡ್ತೀನಿ ಅವರು. ಆಗ ಅವರು ಮೈನರು, 20 ವರ್ಷ 11 ತಿಂಗಳು. ಅವ್ರಿಗೆ ಬರ್ಸ್ಕೊಂಡ್ರೆ ರಾಮಲಿಂಗ ಅಂತ ಅವ್ರ ಪ್ರಭಾವಿ 2 ಸರಿ MP ಗೆ ಕಂಟೆಸ್ಟ್ ಮಾಡ್ಯವ್ರೆ, ಮಂಡ್ಯದವ್ರೆ. ಅವ್ರು ಅಂತ ಅವಾಗ ಬಸ್ ಫೆಸಿಲಿಟಿ ಇರ್ಲಿಲ್ಲ ಯಾರಿಗೆ. ನಮ್ಮ ಅವಾಗ 1956 ಬಸ್ ಫೆಸಿಲಿಟಿ ಇತ್ತು. ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಇರ್ಲಿಲ್ಲ. ಸ್ವತಂತ್ರ ಬಂದು ಉಳುಮೆ ಮಾಡ್ತಿದ್ದೀನಿ ಇಲ್ಲಿ ಅಂತ, ಭೋಗ್ಯದಲ್ಲಿ ಇದ್ದೀನಿ, ಅನುಭವದಲ್ಲಿ ಇದ್ದೀನಿ ಅಂತ ಅನ್ಬಿಟ್ಟು ಹೇಳಿ ಹಾಕೊಂಡು ಅವ್ರಿಗೆ ಇದ್ ಮಾಡವ್ರೆ. ಒಂದು ಅರ್ಜಿ ಹಾಕೊಂಡವ್ರೆ. ಅರ್ಜಿ ಹಾಕಿದ್ರು. ಹಾಕಿ 68 ಅವ್ರಿಗೆ ತಾತ್ಕಾಲಿಕ ಬಾಡಿಗೆದಾರ, ಕದೀಮ್ ಟೆನೆಂಟ್ ಅಂತ ಒಬ್ರು ತಾತ್ಕಾಲಿಕ ಬಾಡಿಗೆದಾರ ಅಂತ ಅವ್ರಿಗೆ ಮಾಡ್ಕೊಟ್ಟವ್ರೆ. ಮಾಡ್ಕೊಂಡಾದ್ಮೇಲೆ ಅದನ್ನ ಅವ್ರು ಎಷ್ಟು ವರ್ಷ ಅಂತ ಇರ್ತದೆ ಅಷ್ಟು ವರ್ಷ ಆದ್ಮೇಲೆ ಅದನ್ನ ಬಿಡಬೇಕಿತ್ತು. ಸೊ ಅದನ್ನ ಅವರು ಬೇರೆಯವರಿಗೆ ಕ್ರಯ ಮಾಡ್ಕೊಟ್ಟವ್ರೆ. ಯಾರ ಒಬ್ರು ಸ್ವಾಮೀಜಿಗೆ, ಮೈಸೂರಿಗೆ. ಮೈಸೂರು ಅರಸು ರೋಡ್, ಕೃಷ್ಣ ಅರಸು ರೋಡಲ್ಲಿ ಅವರಂತೆ ಒಂದು ಅಡ್ರೆಸ್ ಕೊಟ್ಟಿರೋದು ಅವರೇ. ಅದರಲ್ಲಿ 1972 2,500 ರೂಪಾಯಿಗೆ ಅದು ಕ್ರಯ ಪತ್ರನೂ ಇದೆ. ಅವನು ಇತ್ತು EC ಇದೆ, EC ಮೆನ್ಷನ್ ಆಗಿದೆ. 1972 2,500 ರೂಪಾಯಿಗೆ ಹಕ್ಕು ಖುಲಾಸೆ ಮಾಡ್ಕೊಟ್ಟವ್ರೆ. ಇನ್ ಮುಂದೆ ಈ ಆಸ್ತಿಗೆ ನಮ್ಮಲ್ಲಿ ಯಾವುದೇ ಹಕ್ಕು ಇಲ್ಲ, ನಮ್ಮ ಕುಟುಂಬದವರಲ್ಲಿ ಯಾರಿಗೂ ಅಲ್ಲಿ ಅಂದ್ಬಿಟ್ಟು ಕ್ಲಿಯರ್ ಮೆನ್ಷನ್ ಆಗಿದೆ. ನಿಮ್ಗೆ ಡಾಕ್ಯುಮೆಂಟ್ ಕೊಡ್ತೀನಿ. ಟ್ರಾನ್ಸ್ಫರ್ ಆಗೋಯ್ತು ಅವ್ರಿಗೆ ಆಗೋಯ್ತು. ಸೊ ಈ ಕದೀಮ್ ಟೆನೆಂಟ್ ಅಂತ ತಾತ್ಕಾಲಿಕ ಬಾಡಿಗೆ ಆದ್ರೂ ಅಟ್ಲೀಸ್ಟ್ ಅವ್ರಿಗೆ ಅಲ್ಲಿ ಬರ್ಕೊಟ್ ಮೇಲೆ ಅವ್ರು ಮುಗಿತಲ್ವ, ಅದು ಅವ್ರಿಗೆ ಅದು ಜಮೀನು ವಿಚಾರ ಮುಗಿದು ಕ್ಲೋಸ್ ಆಯ್ತು. ಇನ್ ಕಂಟಿನ್ಯೂ ಆಗಂಗಿಲ್ಲ. ಆದ್ರೆ ಇವರು ಅಲ್ಲಿ 5 ವರ್ಷ 72 ಅವ್ರಿಗೆ ಹಕ್ಕು ಖುಲಾಸೆ ಮಾಡ್ಕೊಟ್ಟಾದ್ಮೇಲೆ ಸುಮ್ನೆ ಆಗ್ಬಿಟ್ರು. 5 ವರ್ಷ ಏನು ಮಾಡಿಲ್ಲ. ತಿರ್ಗಾ 1977 ತಿರ್ಗಾ ಒಬ್ರು ಇದು ಇಲ್ಲಿ LRFA ಅಂತ ಒಂದು ಇವರು ತಹಶೀಲ್ದಾರ್ ಅಂಡರ್ ಬರ್ತದೆ. ಅಲ್ಲಿ ಮಾಡ್ಕೊಂಡಿದೀನಿ ಅಂತ ಒಬ್ಬರನ್ನ ಒಂದು ಆರ್ಡರ್ ನಂಬರ್ ಹಾಕ್ಬಿಟ್ಟು ಕೊಟ್ಟ. CAR 90 ಇದೆ ನಂಬರು, ಆರ್ಡರ್ ನಂಬರು. ಆ ಆರ್ಡರ್ ನಂಬರ್ ಹುಡುಕಿದ್ರೆ ಇಲ್ಲಿ ನಮ್ಮ ಕೇರ್ಪೇಟೆ ಅಭಿಲೇಖದಲ್ಲಿ ಹುಡುಕಿದ್ರೆ ಅದಕ್ಕೆ ಕಟ್ತಾ ಇಲ್ಲ. ತಹಶೀಲ್ದಾರ್ ಆರ್ಡರ್ ಮಾಡಿದಾರೆ ಅಂತ ಅಂದ್ಮೇಲೆ, ತಹಶೀಲ್ದಾರ್ ಆರ್ಡರ್ ಮಾಡಿದ್ಮೇಲೆ ಅದು ತಹಶೀಲ್ದಾರ್ ಆಫೀಸಲ್ಲಿ ಇರ್ಬೇಕಲ್ವ ಅದು ಬಂದ ಮೇಲೆ. ಅದರಲ್ಲಿ ಅವ್ರ 6 ಜನ ಅವ್ರ ಅಣ್ಣ ತಂದ್ರಿಗೆ ಮಾಡ್ಯವ್ರೆ. ರಾಮಲಿಂಗನ ಅಣ್ಣ ತಂದಿರಿಗೆ ಮಾಡ್ಬಿಟ್ಟವ್ರೆ. ಅವರು ನಮ್ಮೂರ್ ನೋಡ್ಯವ್ರ ಇಲ್ವ ಗೊತ್ತಿಲ್ಲ, ಅವ್ರಿಗೆ ಮಾಡವ್ರೆ. ಅದನ್ನ ಏಕೆ ನೋಡಿ 6 ಜನಕ್ಕೂ 13 ಎಕರೆ ಅಂತ. ಈಗ ಒಂದ್ ಜಮೀನು ಮಂಜೂರು ಮಾಡಿದ್ರೆ ಒಬ್ಬರಿಗೆ 12 ಎಕರೆ ಮಾಡಿರ್ತಾರೆ, 10 ಎಕರೆ. ಸ್ವಾಮೀಜಿ ಅವ್ರಿಗೆ
ನಮ್ದು ಯಾವುದೇ ರೀತಿಯ ಇನ್ಮೇಲೆ ಇದಕ್ಕೆ ಅಕ್ಕಿಲ್ಲ ನಮ್ದು ಅಂತ ಅಂದ್ಬಿಟ್ಟು ಹಕ್ಕು ಖುಲಾಸೆ ಬರ್ಕೊಟ್ರು 2,000 ರೂಪಾಯಿಗೆ ಅದಕ್ಕೋಸ್ಕರ ಅಂತ ಹೇಳಿದ್ರಿ. 2,000 ರೂಪಾಯಿಗೆ ಈಗ ಅಲ್ಲಿಂದ ಹೋಗಿಲ್ಲ, ಅದು ಹೋಗಿಲ್ಲ ಅವ್ರ ವಶಕ್ಕೆ ಹೋಗಿಲ್ಲ, ಬರ್ಕೊಟ್ಟಿದ್ದು ಅಷ್ಟೇ. ಅದನ್ನ ಹತ್ರ ಕೊಟ್ಟಿರೋದಷ್ಟೇ. ಕ್ರಯಪತ್ರ ಐತೆ, ಹಕ್ಕು ಸಫಲ ಮಾಡಿರೋದು ಕ್ರಯಪತ್ರ ಐತೆ, ಪ್ಲಸ್ EC ಐತೆ, EC ಮೆನ್ಷನ್ ಆಗಿದೆ, EC ಆಗಿದೆ. ಅದು ಅಲ್ಲಿ ಅವ್ರಿಗೆ ಹೋಗಿಲ್ಲ, ಅವ್ರಿಗೆ ಹೋಗ್ಬೇಕಲ್ವಾ, ಕ್ರಯ ಮಾಡಿದ್ಮೇಲೆ ಅವ್ರಿಗೆ ಹೋಗ್ತಾನೆ, ಹೋಗೇ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಯ್ತು. 5 ವರ್ಷ ಏನು ಅದೇನು ಅದ್ರ ಬಗ್ಗೆ ಅವನು ಸುಮ್ಕ ಆಗ್ಬಿಟ್ಟವ್ರು ಯಾರು, ನಮ್ಮ ರಾಮಲಿಂಗಯ್ಯರು. ಸರಿ, ರಾಮಲಿಂಗಯ್ಯರು ಆಗ ತಿರ್ಗಾ 1977ರಲ್ಲಿ ನಾನು ತಹಶೀಲ್ದಾರ್ ಕಡೆಯಿಂದ ಆದೇಶ ಮಾಡ್ಕೊಂಡಿದ್ದೀನಿ ಅಂತ ತಹಶೀಲ್ದಾರದ ಒಂದು ಆದೇಶನ ಅಲ್ಲಿ ಮೆನ್ಷನ್ ಮಾಡಿ 6 ಜನಕ್ಕೆ 13 ಎಕರೆ ಮಾಡ್ಕೊಂಡವ್ರೆ. ಸರಿ, ಅದು 13 ಎಕರೆ ನೋಡಿ, ನಿಮಗೆ ಡಾಕ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. 1968-69 ಇದು ಆರ್ಡರ್ ನಂಬರ್ 82/68. ಈ ನಂಬರ್ ಸಿಗ್ತಾ ಇಲ್ಲ, ಕಾಣ್ತಿದ್ಯಾ? ದ ಕೋರ್ಟ್ ಆಫ್ ದ ಡೆಪ್ಯೂಟಿ ಕಮಿಷನರ್ ಇನಾನಬಲೇಷನ್ ಅಂತ ಬರುತ್ತಿದ್ದು, ಮಂಡ್ಯ ಡಿಸ್ಟ್ರಿಕ್ಟ್, ಮಂಡ್ಯ. ರೆಸ್ಪಾಂಡೆಂಟ್ ಟಿ ನಮಾಂದರ್, ಮಾರ್ಗೋನಹಳ್ಳಿ. ಅವರು ಡಾಕ್ಟರ್ ರಾಮಲಿಂಗಯ್ಯ, ಸನ್ ಆಫ್ ದೊಳ್ಳೆಗೌಡ, ಹನುಮಂತಪುರ, ಮದ್ದೂರು ತಾಲೂಕು. ಸೊ ನಾನು ಜನ ಹೇಳ್ತಿದ್ರು, ನೀವು ಕೇಳಿದ್ರಿ, ನಿಮಗೂ ಕೂಡ ಒಂಚೂರು ಕುತೂಹಲ ಇರುತ್ತೆ. ಬಟ್ ಇಲ್ಲಿ ಅಡ್ರೆಸ್ ಇದೆ ನೋಡಿ, ಬ್ಲಾಕ್ ನಂಬರ್ 13, ಮಾರ್ಗೋನಹಳ್ಳಿ. 1/2/1960 ಇಟ್ ವಿಸಿಟೆಡ್ ಇನ್ ಗವರ್ನಮೆಂಟ್ ವಿತ್ ಅಫೆಕ್ಟ್ ಫ್ರಮ್ ಅಲ್ಲಿಂದ. ಶ್ರೀ ಡಿ ರಾಮಲಿಂಗಯ್ಯ ಆಸ್ ಕ್ಲೈಮ್ಡ್ ಆಕ್ಯುಪೆನ್ಸಿ ರೈಟ್ ಓವರ್ ಆನ್ ಎಕ್ಸ್ಟೆಂಟ್ ಆಫ್ 95/13 ಎಕರೆ, ಅಂದ್ರೆ 95 ಎಕರೆ 13 ಕುಂಟೆ ಆಫ್ ಲ್ಯಾಂಡ್ ಔಟ್ ಆಫ್ ದ ಬ್ಲಾಕ್ ನಂಬರ್ 13 ಆಫ್ ಮಾರ್ಗೋನಹಳ್ಳಿ, ಅಂದರೆ ಆವಾಗಿನ ಕಾಲದ ಸರ್ವೆ ನಂಬರ್ 13 ಮಾರ್ಗೋನಹಳ್ಳಿ. ಎ ಹ್ಯಾಸ್ ಡೆಪೋಸಿಟ್ ಬಿಫೋರ್ ದ ಸ್ಪೆಷಲ್ ತಹಶೀಲ್ದಾರ್. ಓಹೋ, ಈಗಲೂ ಪ್ರೆಸೆಂಟ್ AC ಕೋರ್ಟ್ಗೆ ಬರುತ್ತಲ್ಲ ಇದು. AC ಮೀಟ್ ಮಾಡಿದ್ದೀರಾ? ನಮ್ದು ಪಾಂಡವಪುರಕ್ಕೆ ಬರುತ್ತೆ ತಾನೆ AC. ಇದು ಏನಂದ್ರು? ಮನವಿ ಕೊಟ್ಟಿದ್ದೀವಿ, ರೆಸ್ಪಾಂಡ್ ಮಾಡಿಲ್ಲ. ಎ ಹ್ಯಾಸ್ ಪರ್ಚೇಸ್ಡ್ ದಿಸ್ ಲ್ಯಾಂಡ್ ಫಾರ್ ಪರ್ಮನೆಂಟ್ ಎಲಿವೇಟೇಷನ್ ಆನ್ 10/3/1956 ಅಂತನಾ? ಅವ್ರಿಗೆ 1956ರಲ್ಲಿ ಎಷ್ಟು ವರ್ಷ ಅವ್ರಿಗೆ? 20 ವರ್ಷ 11 ತಿಂಗಳು. ಬೇಜಾರು ಮಾಡ್ಕೊಬೇಡಿ, ನಮ್ಮ ಜನ ಯಾಕೆ ಸತ್ಪ್ರಜೆಗಳು ಅಂತಾರೆ ಅಂತಂದ್ರೆ ಇದಕ್ಕೆ. ಹಿಂಗೆಲ್ಲ ಮಾಡಿಸ್ಕೊಂಡ್ರು ನಾವು ಆರಾಮಾಗಿದ್ದೀವಲ್ಲ. ಅಲ್ಲ, ಫ್ರಮ್ ದ ಇನಾಮ್ದಾರ್ ಆ್ಯಂಡ್ ಆಸ್ ಇನ್ಸ್ಪೆಕ್ಷನ್. 1 ನಿಮಿಷ. ಅದೇ ಅವ್ರು ಬುದ್ಧಿವಂತರು, ವಿದ್ಯಾವಂತರು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರಿ. ಸ್ಟಡಿ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಆಗುತ್ತೆ ಸರ್? ಅದೇ ಗೊತ್ತಾಯ್ತು. ದ ಇನಾಮ್ದಾರ್ ಆ್ಯಂಡ್ ಆಸ್ ಇನ್ ಪೊಸೆಷನ್ ಅಂಡ್ ಎಂಜಾಯ್ಮೆಂಟ್ ಆಫ್ ದ ಸೇಮ್ ಬೈ ಪೇಯಿಂಗ್ ಲ್ಯಾಂಡ್ ರೆವಿನ್ಯೂ ಟು ದ ಇನಾಮ್ದಾರ್. ಅಂದ್ರೆ ಈ ದಿನಾಂಕ ಮ್ಯಾಚ್ ಆಗ್ಬೇಕಲ್ಲ. ನಾನು ಇಷ್ಟು ವರ್ಷ ಉಳುಮೆ ಮಾಡಿದ್ದೀನಿ, ನಾನು ಮಾಡ್ಕೊಡಿ ಅಂತ ಕೇಳಿರೋರು. ಈಗ ಇವತ್ತಿನ ಡೇಟಿಗೆ ನಾನು ಬರ್ತೀನಿ ಅಂತಂದ್ರೆ ಒಂದು 6 ವರ್ಷ ಹಿಂದೆ ಕೊಡ್ಬೇಕು. ನಾನು ಮಾಡಿದ್ದೀನಪ್ಪ, ಹಿಂಗೆ ಮಾಡ್ಕೊಡಿ ನಂಗೆ ಸೇವೆಗೆ ಅಂತ. ಹಂಗಾಗಿ ಒಂದು ಡೇಟ್ ಕೊಟ್ಟಿರ್ತಾರೆ ಸರ್. ನಮ್ಮೂರಿಗೆ ರೆಕಾರ್ಡ್ ದಾಖಲಾತಿ ಆಗಿರೋದು 66 ಮೇಲೆ ರದ್ದತಿಯಾಗಿ ಅವ್ರದ್ದು ಡೇಟ್ ಆಫ್ ಇದು. ಎನ್ರೋಲ್ಮೆಂಟ್ ನಂಬರು ಮೈಸೂರು 31064. ಎನ್ರೋಲ್ಮೆಂಟ್ ಡೇಟ್ 29/9/1964. ಹೆಚ್ಚು ಕಡಿಮೆ ಇಲ್ಲಿಗೆ 60 ವರ್ಷ. ರಾಮಲಿಂಗಯ್ಯ ಡೇಟ್ ಮೇಲ್ ಶ್ರೀ 23/1935 ಡೇಟ್ ಆಫ್ ಬರ್ತಿರೋದು. 35 ಅಂದರೆ 65ಕ್ಕೆ 30 ವರ್ಷ ಆಯ್ತು ಇಲ್ಲಿಗೆ. ಅಲ್ಲ, ಇಲ್ಲಿ 30 ವರ್ಷ ಆಯ್ತು ಇಲ್ಲಿಗೆ. ಆ ಡೇಟಿಗೆ, ಎನ್ರೋಲ್ಮೆಂಟ್ ಡೇಟಿಗೆ 56ಕ್ಕೆ ತಗೊಂಡ್ರು ಅಂತಂದ್ರೆ ಅಲ್ಲಿಗೆ 21 ವರ್ಷ ಆಯ್ತು. ಅವ್ರು ಸ್ಟಡಿ ಮಾಡಿರೋದು ಅಷ್ಟು. ಮಂಡ್ಯ ಸ್ಟೂಡೆಂಟ್ ಅವರು. ಇದು ಡೆತ್ ಕ್ಲೈಮ್ ಅರವಿಂದ್ HR ಡೇಟೆಡ್ 11/11/2017 ಸಿನ್ಸ್ ಡೇಟ್. ಓಕೆ ನೋಡಿದೆ. ಆರ್ಡರ್ ಕಾಪಿ ಇದೆ ಇದು. ಆರ್ಡರ್ ಕಾಪಿ ಅಂದ್ರೆ ಇದನ್ನ ಸರ್ ಇವರು ADR ಅಂತಿದ್ರು, DDR ಅಂತಿದ್ರು. ಅವಾಗ ಅವ್ರಿಗೆ ಕಲ್ಲಾಕ್ ಕೊಟ್ಟು ದುರಸ್ತಿ ಮಾಡ್ಕೊಡಿ ಅಂತ ಇದನ್ನ ಕೊಟ್ಟಿರೋದು. ಇದು ಬಿಫೋರ್ ದ ಕೋರ್ಟ್ ಆಫ್ ಡೆಪ್ಯೂಟಿ ಕಮಿಷನರ್ ಫಾರ್ ಲ್ಯಾಂಡ್ ರೆಕಾರ್ಡ್ಸ್, ಬೆಂಗಳೂರು 5 ಜುಲೈ 1971. ಬೆಂಗಳೂರಿಂದನೂ ಮಾಡಿಸಿದ್ರಲ್ಲ ಕೋರ್ಟ್ ಡೆಪ್ಯೂಟಿ, ಅಲ್ಲಿಗೆ ಹಾಕೊಂಡ್ರೆ ಅಪೀಲ್ ನಂಬರ್. ಸದ್ಯಕ್ಕೆ ದಾಖಲೆಗಳು ಸಿಕ್ಕವಲ್ಲ. ನೋಡಿ ಇದು ನೋಡಿ ಸರ್, ಇದು ಅವರು ಸರ್ವೆ ನಂಬರ್ 13 ಇದು. 13 ಸರ್. ಇದು ಹೋರಾಟ ಮಾಡ್ತಾರೆ. ಇದು ಅದೇ ಬರ್ಕೊಟ್ಟಿರೋದು ಯಾರಿಗೆ ನೋಡಿ ಸರ್, ಓದ್ಕೊಳ್ಳಿ ಸರ್. ಇಲ್ಲಿ ಇಷ್ಟು ಅದು ಮಾರ್ಕ್ ಮಾಡಿರೋದು. ಅಡ್ವೊಕೇಟ್ ಡಿ ರಾಮಲಿಂಗಯ್ಯನವರಿಗೆ 120 ರೂಗೆ ಅದು ಬಿಡಿ. ರೆಪ್ರೆಸೆಂಟೇಟಿವ್. ಓಕೆ. ಮೈಸೂರು ಸಿಟಿಯ ಅಶೋಕ ರೋಡಿನಲ್ಲಿರುವ ಶ್ರೀ ಮಹಂತ ವಿ ಕೃಷ್ಣಾನಂದ ಗಿರಿ ಗೋಸ್ವಾಮಿಗಳವರಿಗೆ ಮಂಡ್ಯ ಸಿಟಿಯಲ್ಲಿರುವ ದೊಳ್ಳೆಗೌಡರವರ ಮಗ ಡಿ ರಾಮಲಿಂಗಯ್ಯ ಅಡ್ವೊಕೇಟ್ BAL ರವರು ಅಂದ್ರೆ ಅವ್ರ ಹೆಸರ ಬರೆದು ಕೊಟ್ಟ. ಗೊತ್ತಾಯ್ತು. ಬರೆದು ಕೊಟ್ಟಿರ್ತಕ್ಕಂಥ ಡಿ ರಾಮಲಿಂಗಯ್ಯ. ಇಂಗ್ಲೀಷು ಕನ್ನಡ 2 ಮಿಕ್ಸ್ ಆಗ್ಬಿಟ್ಟಿದೆ. ವೃತ್ತಿಪತ್ರ ಅಂದರೆ ಏನಿದು ಸರ್ವೆ ರಿಲೀಸ್ ಡೀಡ್ ಅದು
ಕೆಳಗೆ ಶೆಡ್ಯೂಲ್ನಲ್ಲಿ ನಮೂದಿಸಿರುವುದು ಹೆಸರಿಗೆ ಮಂಡ್ಯ ಅಂದರೆ ಅವ್ರಿಗೆ ಬರ್ಕೊಟ್ಟಿದ್ದೀವಿ ಅಂತ ಇವರು. ಸರ್ವೆ ನಂಬರ್ 165, ವಿಸ್ತೀರ್ಣ 95 ಎಕರೆ, ಇಷ್ಟು ಗುಂಟೆ, 13 ಗುಂಟೆ, ಬ್ಲಾಕ್ ನಂಬರ್ 1713, ಸರ್ವೆ ನಂಬರ್ ಪ್ರಕಾರ ಪಟ್ಟಿ ಕೊಟ್ಟಿರುವುದು ಸರಿ ಅಷ್ಟೇ. ಮತ್ತು ಈ ಜಮೀನು ನನ್ನ ಹೆಸರಿಗೆ ಇಸ್ವಿಯಲ್ಲಿ 72ನೇ ಇದರಾಗಿ 13 ಗುಂಟೆಯಲ್ಲಿ ಬ್ಲಾಕ್ ನಂಬರ್ 13 ಕಾಣುತ್ತೆ. ಓಕೆ 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 ಅಂದರೆ ನೀವೇನು ಹೇಳಿದ್ರಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿವೆ. ಇದು ಸರ್ ಕ್ರಯಪತ್ರ ಯಾರ ಸ್ವಾಮೀಜಿ ಅವರಿಗೆ ಬರ್ಕೊಟ್ಟಿದ್ದು ಅಂತ. ಬರ್ಕೊಟ್ಟಿರೋದು ಇದು. ನನ್ನ ಪ್ರಕಾರ ಸ್ವಾಮೀಜಿ ಅವರು ಇರಲ್ಲ ಅನ್ಸುತ್ತೆ ಪಾಪ ಈಗ. ಇಲ್ಲ ಸರ್ ಇವ್ರು ಬರ್ಕೊಟ್ಮೇಲೆ ಇವ್ರ ರೈಟ್ಸ್ ಹೆಂಗ್ ಬರುತ್ತೆ ಸರ್? ಇದು ಈಸಿನ ಇದು ಮಾಜಿ ಸರ್ವೆ ನಂಬರ್ 13, ಹೊಸ ಸರ್ವೆ ನಂಬರ್ 165. ಈಗ 95 ಎಕರೆ 13 ಗುಂಟೆ. ಇನ್ನು ಉಳಿದಿದ್ದು ಹೊರತುಪಡಿಸಿ ಒಂದು 15-14 ಎಕರೆ ನಿಮ್ಮ ಊರಿನ ಗ್ರಾಮಸ್ಥರಲ್ಲಿದೆ. 31/1/1972, ಕುಲಾಸಿ 2,000 ಡಿ ರಾಮಲಿಂಗಯ್ಯ, ಶ್ರೀಮಂತ ಕೃಷ್ಣಾನಂದ ಗಿರಿ ಗೋಸ್ವಾಮಿಗಳು ಇವರು ಬರೆಸ್ಕೊಂಡವರು 1900, 3,172 ದಸ್ತಾವೇಜು. ಓಕೆ ಓಕೆ ಓಕೆ. ಸೊ ನಾವು ಬಾಯಲ್ಲಿ ಹೇಳೋಂಥದ್ದೇನು ಬೇಡ, ದಾಖಲೆಗಳ ಹೇಳ್ತಾ ಇದ್ದಾವೆ ಇಲ್ಲಿ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಬ್ಬರು ಅಡ್ವೊಕೇಟ್ ಆದಂಥವ್ರು ಹಿರಿಯರು ಆ ಕಾಲಘಟ್ಟದಲ್ಲಿ ಬಂದು ಬರ್ಸ್ಕೊಂಡು ಹೋಗಿರೋದು. ಅದಾದಮೇಲೆ ಅದನ್ನು ಮೈಸೂರಿನ ಸ್ವಾಮಿಗಳಿಗೆ ಅದನ್ನು ಬರ್ಕೊಟ್ಟಿರೋದು 2,000 ರೂಪಾಯಿಗೇನೋ. ಅದಾದಮೇಲೆ ಮತ್ತೆ ಅವ್ರ ಹೆಸರಿಗೆ ರಿಟರ್ನ್, ಅಂದರೆ ಅದೇನೂ ಆಗಿಲ್ಲ ಅದು. ಅದೆಲ್ಲ ಇದೆ ಈಗ ಅವರ ಸ್ವಾಮೀಜಿ ಹೆಸರು ಕ್ರಯನ ಆಗಿಲ್ಲ, ಅದೇ ಅವ್ರ ಹೆಸರು ಹೋಗೇ ಇಲ್ಲ ಅದು. 1972 ಅವರು ಈಗ ಸ್ವಾಮೀಜಿಯವರ ಹೆಸರಿಗೆ ಬರ್ಕೊಟ್ಟಾದ್ಮೇಲೆ ಅವರಿಗೆ ಖಾತೆ ಕೂತ್ಕೋಬೇಕಾಯ್ತು ಅವ್ರ ಹೆಸರಿಗೆ, ಸ್ವಾಮೀಜಿ ಹೆಸರಿಗೆ. ಅವ್ರ ಹೆಸರು ಕೂತ್ಕೊಂಡಿಲ್ಲ ನೋಡಿ. ಇದು ಸರ್ ಇದು ಮ್ಯೂಟೇಷನ್, ಇದು ಯಾರಿಗಾಗಿದೆ ನೋಡಿ. ಇಲ್ಲಿ ನೋಡಿ ಇವರೆಲ್ಲರೂ ಸಣ್ಣಪ್ಪ ಬಿಂದು ದೊಳ್ಳೆಗೌಡ, HN ಜಯರಾಮು, ಪುಂಡರೀಕ್ಷ, HN ಪಾಂಡುರಂಗ, HL ಕೃಷ್ಣಪ್ಪ. ನಿಮಿಷ ಈ 95 ಎಕರೆ ಆಸುಪಾಸನ್ನ ಇವರು ಮಾಡ್ಕೊಳ್ತಾರಲ್ಲ, ಅದನ್ನ ಹಂಚ್ಕೊಂಡಿರೋದು ಇದರಲ್ಲಿ. 13 ಎಕರೆ ಇವ್ರಿಗೆ, 13 ಎಕರೆ ಇವ್ರಿಗೆ. ಇವರೆಲ್ಲ ಬಂದು ರಾಮಲಿಂಗಯ್ಯನವ್ರ ಅಣ್ಣ ತಮ್ಮಿರು ಮಕ್ಕಳು, ಅಣ್ಣನ ಮಕ್ಕಳು. ಸಣ್ಣ 13 ಎಕರೆ, ಇವ್ರಿಗೊಂದು 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 13 ಎಕರೆ. 1 2 3 4 5 6 60 ಎಕರೆ ಪ್ಲಸ್ 3 18 60 78 ಎಕರೆ. ಇಲ್ಲ 78 ಎಕರೆ ಇತ್ತು. ಇನ್ನು ಇವರು ರಾಮಲಿಂಗಯ್ಯ ಸಪರೇಟಾಗಿ ನೋಡಿ, ಇಲ್ಲಿ ಮುಟೇಶನ್ ಹೆಸರಿಲ್ಲ, ಅವ್ರ ಹೆಸರಿಗೂ RTC ಬಂದಿದೆ. ಯಾರಿಗೆ? ನಮ್ಮ ರಾಮಲಿಂಗಯ್ಯ ಅವರಿಗೆ. ನೋಡಿ ಇದು ನೋಡಿ ಸರ್, ಇಲ್ಲಿ ನೋಡಿ ಕೇರ್ಪೇಟೆ ತಾಲೂಕು ಸಾಹೇಬರ ಆರ್ಡರ್ ನಂಬರ್ ಅಂತ ನೋಡಿ. ಈ ಆರ್ಡರ್ ನಂಬರ್ ಇದು RRR ಅಂತ ಇದೆಯಲ್ಲ, ಈಗ ನಮಗೆ ಕಟ್ತಾ ಇಲ್ಲ. ಇದು ಈ ಆರ್ಡರ್ ಮಾಡಿರೋ ಕಾಪಿ ಇರ್ಬೇಕು, ಸಿಗ್ಬೇಕು. ಇಲ್ಲ ಇದು ನೋಡಿ, ಇಲ್ಲಿ ನೋಡಿ, ಇದು ಕಟ್ತಾ ಸಿಕ್ಕರೆ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ನೋಡಿ ಕೆರಡೆ, ಇಲ್ಲಿ ತಹಶೀಲ್ದಾರ್ ಸೈನ್ ಇಲ್ಲ, ಇಲ್ಲಿ ರಿಜೆಕ್ಟ್ ಅಂತ ಬರ್ದವ್ರೆ. ತಹಶೀಲ್ದಾರ್ ಫೇಕ್ ಅಂತ ಹೇಳ್ತಾರೆ. ಹೌದು, ಇದು ಫೇಕ್, ಇದು ಮಾಡಿರೋದು. ತಹಶೀಲ್ದಾರ್ ಬುದ್ಧಿವಂತರ ಆಗ್ಬಿಟ್ಟವ್ರೆ. ಸರ್ ಚಂದನ್ ಅವ್ರೆ, ಒಂದೇ ಪ್ರಶ್ನೆ ಸರ್. ಅವ್ರ ಹಕ್ಕು ಖುಲಾಸೆ ಮಾಡಿದ್ಮೇಲೆ ಇವ್ರು ಬೈಫರ್ಕೇಟ್ ಮಾಡ್ಕೊಳಕ್ ಏನ್ ರೈಟ್ಸ್ ಐತೆ? ಮತ್ತೆ ರಿಟರ್ನ್ ಆಯ್ತು, ಕೋಪ ಬೇಡ, ರಿಟರ್ನ್ ಸರಿ ಮಾಡ್ಕೋಬೇಕು. ಕಿಕ್ಕೇರಿ ಹೋಬಳಿ ಮಾರ್ಗುನಹಳ್ಳಿ ಗ್ರಾಮದ ವಾಸಿಯಾದ ಶ್ರೀ ಶಂಕರ್ ಬಿ ನೀಲಸಿಟಿ ಆದ ನಿಮಗೆ ಈ ಮೂಲಕ ತಿಳಿಯಪಡಿಸುವುದೆಂದರೆ, ಈ ಕಚೇರಿಗೆ ಅರ್ಜಿ ಸಲ್ಲಿಸಿ ಕಿಕ್ಕೇರಿ ಹೋಬಳಿ ಮಾರ್ಗುನಹಳ್ಳಿ ಗ್ರಾಮದ ಸರ್ವೆ ನಂಬರ್ 165 28 ಕಡತ ನಕಲು ಕೋರಿದ ಮೇರೆಗೆ ಕಚೇರಿಯ ಅಭಿಲೇಖಾಲಯ ಶಾಖೆಯಲ್ಲಿ ನಕಲನ್ನು ಪರಿಶೀಲಿಸಲಾಗಿದ್ದು, RS ಕಡತ ನಕಲನ್ನು ಕೊಡಿದೆ. ಇದು ಯಾಕೆ ನಿಮ್ಗೆ ಸಿಗಲ್ಲ ಅಂತ ಹೇಳಿ ತಹಶೀಲ್ದಾರ್ ಸೈನೇ ಮಾಡಿಲ್ವಲ್ಲ. ಇದು ರೆಕಾರ್ಡಲ್ಲಿ ದಾಖಲೆನೇ ಆಗಿಲ್ಲ ಇದು, ಹಂಗಾಗಿ ನಿಮ್ಗೆ ಸಿಗೋದಿಲ್ಲ ಅದು. ಬಿಡಿ, ನಿಮ್ಮ ಪರವಾಗಿ ಆಗುತ್ತಲ್ಲ. ಇದು ಸರ್ ಅದೆಲ್ಲ ಕಾಪಿ ಅವರಿಗೆ ಮಾಡಿರೋದು. ಯಾರಿಗೆ? ಕೈಬಣ್ಣ RTC. ಓಕೆ. ಸೊ ಈಗ ಅವರು ಉಳುಮೆ ಏನು ಮಾಡ್ತಿಲ್ಲ ಅಲ್ಲಿ, ಬೆಲೆ ಗಿಲೆ ಹಾಕೊಂಡು ಇಲ್ಲ, ಉಳುಮೆ ಮಾಡ್ಕೊಂಡು ನಮ್ಮ ಯಾವಾಗಿಂದ ಮಾಡ್ತಾವ್ರೆ? ಇಲ್ಲ ಮುಂದೆ ಒಂದು ಕಡಿಮೆ 10-15 ವರ್ಷದಿಂದ ಮಾಡ್ತಾರ ಸರ್. ಮಾಡ್ತಾನೆ ಇವ್ರೆ. ನಿಮ್ಗೆ ಗೊತ್ತಿತ್ತು ಅಂದ್ರೆ ಮಾಡ್ತಾವ್ರೆ ಅಂತ ಗೊತ್ತಿತ್ತು, ಇಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಡು ನಮಗೆ ಗೊತ್ತಿಲ್ಲ. ಸ್ವಲ್ಪ ಫಸ್ಟ್ ಸರ್ ಒಂದು 2 ಎಕರೆ 3 ಎಕರೆಗೆ ಎಂಟ್ರಿ ಆದ್ರೆ ಸರ್, ಇಷ್ಟಕ್ಕೆ ಹಾಕ್ಬಿಟ್ಟು ಮಾಡಿದ್ರು ಅನ್ನನೇ, ಒಂದು ಮೂಟೆ ಹಾಕ್ಬಿಟ್ಟು ಮಾಡಿದ್ರು ಅನ್ನನೇ. ಆ ಜಾಗದಲ್ಲಿ ಬಂದು ವ್ಯವಸಾಯ ಮಾಡ್ತಾವ್ರೆ, 1 ಎಕರೆ ಮಾಡ್ತಾರೋ, 1 ಕುಂಟೆ ಮಾಡ್ತಾರೋ, 90 ಎಕರೆ ಮಾಡ್ತಾರೋ ಗೊತ್ತಿಲ್ಲ. ಅವ್ರೀಗ ಅನುಭವದಲ್ಲಿ ಇದಾರೆ ಈಗ ಪ್ರೆಸೆಂಟ್. ನೀವೀಗ ಪ್ರಶ್ನೆ ಮಾಡ್ತಾ ಇರೋದು ಅದು ನಮ್ಮೂರ್ ಜಾಗ. ಅವರು ಅನ್ಬೋದ್ರವ್ರೆ, ಅದಕ್ಕಿಂತ ಹೆಚ್ಚಿನ ರೀತಿ ಅವ್ರ ಒಂದು 10 ಎಕರೆ 20 ಎಕರೆ ಅವ್ರೆ. ಮಿಕ್ಕಿದ ಜಮೀನೆಲ್ಲ ನಮ್ಮರಲ್ಲೇ ಅವ್ರೆ, ನಮ್ಮರೇ ಅವ್ರೆ. ಅದೇ 16 ಎಕರೆನ ಬರುತ್ತಲ್ಲ ಅದಲ್ಲ ಟೋಟಿ. ಇವರು 95 ಎಕರೆಯಲ್ಲಿ ಅವ್ರೊಂದು 20 ಎಕರೆ ಜಮೀನು ಇದ್ದು, ಮಿಕ್ಕಿ ಜಮೀನು ನಾವೇ ಇದ್ದೀವಿ, ಅನ್ಬೋದು ನಾವಿದ್ದೀವಿ. ರೆಕಾರ್ಡ್ಸ್ ಅವ್ರವ್ರಿಗೆ ರೆಕಾರ್ಡ್ಸ್ ಎಲ್ಲ ಅವ್ರವ್ರೆ, ನಾವು ಇದ್ರಲ್ಲಿ ನಾವಿದ್ದೀವಿ. ಸೊ ನಮ್ಗೆ ಈಗ ನೋಡಿ, ಈ ಯಾವಾಗ ಉಳುಮೆ ಮಾಡಕ್ ಹೋಯ್ತೀವಿ ಆ ಟೈಮ್ ಮಾತ್ರ ಕಿರಿಕಿರಿ. 90 ಎಕರೆ ಜಮೀನಲ್ಲಿ ನಿಮ್ಮೂರ್ ಜನನು ಕೂಡ ಪ್ರೆಸೆಂಟ್ ಅಂದ್ರೆ ನಿಮಗ್ ಗೊತ್ತಿಲ್ಲ ಅವ್ರದೇ ಐತೆ ಇದು ಅನ್ನೋ ಕಾರಣಕ್ಕೆ ನಾವು ಬರೀ RTC ನೋಡ್ಕೊಳ್ಳೋದು ಬರೋದು, RTC ನೋಡ್ಕೊಳ್ಳೋದು ಬರೋದು ಅಷ್ಟೇ. ನಾವು ಹೈಕೋರ್ಟ್ ಅಲ್ಲಿ ಹಾಕಿದೀವಿ, ಲ್ಯಾಮ್ ಟ್ರಿಬ್ಯುನಲ್ ಅಲ್ಲಿ ಹಾಕಿದೀವಿ. ಎಲ್ಲಾ ತೋಲು ಹೋದ್ರು ಎಲ್ಲೋದ್ರು ರಾಯರುಗಳು ಎದುರಿಸೋದು. ಈಗ ಇದೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ವಿದ್ಯೆ ವಿನಯಕ್ಕೆ ಭೂಷಣ ಅಂತ ಹೇಳ್ತಾರೆ. ಕಲ್ತವ್ರು ಕಲ್ತಿರ್ಲಿ,
ಈಗ ನೀವು ಕೆಲವರಿಗೆ ನಿಮಗೆ ಗೊತ್ತಿರುತ್ತೆ, ನಿಮ್ಮ ತಂದೆ ತಾಯಿಯವ್ರಿಗೆ ಅವ್ರಿಗೆ ಅನಕ್ಷರಸ್ಥರಾಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಜೊತೆಲಿ ನಿಂತ್ಕೊಳ್ಳೋಣ, 10ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದೀರಿ, ಅದನ್ನ ನೋಡೋಣ. 10ನೇ ತಾರೀಕು ತನಕ 10ನೇ ತಾರೀಕು ಒಳಗಡೆ ಇದು ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ, ಈಗ ನೀವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗ್ತೀರಿ ಅಂತಂದ್ರೆ ಮಿನಿಮಮ್ ಅಂದ್ರೆ 6 ತಿಂಗಳು 7 ತಿಂಗಳು ಕೇಸ್ ಎಳ್ದಾಡ್ಕೊಂಡು ಹೋಗುತ್ತೆ. ಆಮೇಲೆ ಊರವರೆಲ್ಲ ಸೇರ್ಕೊಂಡು ಅಯ್ಯೋ ಇದಕ್ಕೆ ಆಗ್ಬೇಕಿತ್ತು ನಮ್ಗೆ ತಲೆನೋವು ಅಂತ ಪರಿಸ್ಥಿತಿ ಬರುತ್ತೆ. 10ನೇ ತಾರೀಕಿನ ನಂತರ ಇಲ್ಲಿ ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ಸೀದಾ ಹೋಗಿ ಫಸ್ಟ್ ನಮ್ದು ಇಲ್ಲಿ ಯಾವ ವ್ಯಾಪ್ತಿ ಬರುತ್ತೆ, ನಮ್ಮ ಪಾಂಡವಪುರ AC ಕಚೇರಿಗೆ ಬರುತ್ತೆ. ಅಲ್ಲೋಗಿ ಕೂತ್ಕೊಳ್ಳೋಣ. ದಯಾಮರಣ ಅರ್ಜಿ ಮಾಡ್ತೀರಾ ಅಥವಾ ಉಪವಾಸ ಸತ್ಯಾಗ್ರಹ ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ಅಲ್ಲಿ ಶುರು ಹಚ್ಕೊಳ್ಳಿ 11ನೇ ತಾರೀಕು ಮೇಲೆ. ಅಲ್ಲೂ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನೋಡೋಣ ಇದು ಯಾವ್ಯಾವ ಹಂತಕ್ಕೆ ಹೋಗುತ್ತೆ. ನಾನು ನಿಮ್ಮ ಜೊತೆಗಿರ್ತೀನಿ, ಇದಿಷ್ಟು ಹೇಳ್ಬೋದಷ್ಟೇ. ಆಯಿತಾ? 10ನೇ ತಾರೀಕು ತನಕ ಈಗ ಸಮಯ ಕೊಟ್ಟಿದ್ದೀರಿ, ಬಹುಶಃ ಇದೆಲ್ಲ ನೋಡ್ತಿರ್ತಾರೆ ಅವರು ಕೂಡ. 10ನೇ ತಾರೀಕು ನಂತರ ಏನು ಕ್ರಮ ಕೈಗೊಳ್ಬೇಕು ಅನ್ನೋದು ನೀವು ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ತೀರ್ಮಾನ ಮಾಡ್ಕೊಂಡು ಹಿಂಗೆ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಬಂದು ನಿಮ್ಮ ಜೊತೆಗೆ ಸೇರ್ತೀವಿ. ನಮ್ಮ ಊರಿನ ಜ್ವಲಂತ ಸಮಸ್ಯೆ ಇತ್ತು ಸರ್, ಎಜುಕೇಶನ್ ಮಕ್ಕಳಿಗೆ. ನಿಮ್ಮೂರಿನ ಜ್ವಲಂತ ಸಮಸ್ಯೆಗಳು ನಿಮ್ಮೂರಾಗೇನೆ ಸಾವಿರಾರು ಹಳ್ಳಿಗಳಿಗಿದೆ. ಎಲೆಕ್ಷನ್ ನಾಳೆ ಅನ್ನೋಂಗೆ ಅದನ್ನ ನೀವು ಮರಿಬಾರ್ದು. ಎಲೆಕ್ಷನ್ ನಾಳೆ ಅನ್ನಂಗೆ ನೀವು ಜ್ವಲಂತ ಸಮಸ್ಯೆಗಳನ್ನ ಮರೆತು ಓಟ್ ಹಾಕಿದ್ರಿ ಅಂತಂದ್ರೆ 5 ವರ್ಷ ಜ್ವಲಂತ ಸಮಸ್ಯೆಗಳಾಗೇ ಇರ್ತವೆ. ಎಲೆಕ್ಷನ್ ನಾಳೆ ಅನ್ನಂಗೆ ಜ್ವಲಂತ ಸಮಸ್ಯೆಗಳನ್ನ ನೀವು ದೊಡ್ಡದಾಗಿ ತೋರಿಸ್ಕೊಂಡಿದ್ರೆ ಆ ಜ್ವಲಂತ ಸಮಸ್ಯೆಗಳು ಹೆಂಗ್ ಸರಿ ಮಾಡ್ತೀರಿ ಅಂತ ಕೇಳಿದ್ರೆ ನಿಮ್ಮ ಜನಪ್ರತಿನಿಧಿಗಳನ್ನ, ಇವತ್ತು ನೀವು ನನ್ನ ಹತ್ರ ಪ್ರಶ್ನೆ ಕೇಳಂಗಿಲ್ಲ. ನನ್ನ ಜವಾಬ್ದಾರಿ ಏನಿದೆ, ಈ ಊರಿನಲ್ಲಿ ಬಂದು ಓಟ್ ಕೇಳಿದ್ದೀನಿ, 10-20 ಓಟ್ ಹಾಕಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಾಗ ನಾನು ಉಳಿಸ್ಕೋಬೇಕು. ಆ ಕಾರಣಕ್ಕೆ ಬಂದು ನಿಮ್ಮ ಜೊತೆ ನಿಂತಿದ್ದೀನಿ. 35 ಓಟ್ ಹಾಕಿದಿರಿ, ಅದ್ರ ಋಣ ಐತೆ. ಆ 35 ಓಟಲ್ಲೇ ಪಾಪ ಈಗ FIR ಹಾಕ್ಸ್ಕೊಂಡವ್ರಲ್ಲ ರೈತರದ್ದು ಇರ್ಬೋದು. ಸೊ ಹಂಗಾಗಿ ನನ್ನ ಜವಾಬ್ದಾರಿ ಇದೆ, ನಾನು ಬಂದು ನಿಂತ್ಕೊಳ್ತೀನಿ. ನೀವು ಯಾವಾಗ ಕರೆದ್ರೂ 2 ದಿನ ಮುಂಚೆ ಫೋನ್ ಮಾಡಿದ್ರೆ ನಾನು ಆ ಟೈಮ್ನಲ್ಲಿ ನಾನು ಇರ್ತೀನಿ. ನಿಮ್ಮಿಂದ ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ, ಜನಗಳಿಗೆ ಎಲ್ಲರಿಗೂ ಒಂದು ನ್ಯಾಯ ಸಿಕ್ಬಿಟ್ರೆ ನಾವು ನಿಮ್ಮ ಕೈ ಮುಗಿತೀವಿ. ಅಷ್ಟೇ ಸಾಕು, ಓಟ್ ಹಾಕ್ತೀವಿ ಅಂತ ಮಾತ್ರ ಹೇಳ್ಬಿಡಿ. ಅಲ್ಲ ಕೆಲವ್ರು ಹೆಂಗೆ ಅಂದ್ರೆ ನೀವು ಕೆಲಸ ಮಾಡ್ಬಿಟ್ರೆ ನಮ್ಮ ಓಟ್ ಎಲ್ಲ ನಿಮ್ಗೆ ಅಂತ ಅಂತಿರಲ್ಲ, ಅದು ಮಾತ್ರ ಬೇಡ. ಪೊಲಿಟಿಕಲ್ ವಿಷಯ ಬೇಡ. ಅಲ್ಲ ನಾನು ಹೇಳ್ತೀನಿ, ಇಂಥ ವಿಚಾರಗಳಿಗೆ ಓಟ್ ಅನ್ನೋಂಥದ್ದನ್ನ ತರೋದೇ ಬೇಡ. ಈಗ ಕೆಲವ್ರು ಹೆಂಗೆ ಹೇಳ್ತಾರೆ ಅಂತಂದ್ರೆ ನೀವು ಹಿಂಗೆ ಮಾಡ್ಕೊಬಿಟ್ರೆ ನಮ್ಮ ಓಟ್ ಎಲ್ಲ ನಿಮ್ಗೆ ಅಂತ ಹೇಳ್ತಾರೆ. ನನಗೆ ಬೇಡ. ನಾನು ಬಂದಿರೋದೇ ಪ್ರೆಸೆಂಟಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯಕ್ಕೆ, ಅದು ಸರಿ ಮಾಡಿಸಿ. ಇಲ್ಲಿನ ಜನರ ಪರಿಸ್ಥಿತಿ ಏನಿದೆ ಅನ್ನೋಂಥದ್ದು ನಿಮಗೆ ವಾಸ್ತವವಾಗಿ ಅರ್ಥ ಆಯಿತು. ಅವ್ರೂರಿನ ಜಮೀನ ಇನ್ಯಾವುದೋ ಊರವ್ರು ಬಂದು ಯಾವುದೋ ಕಾಲಘಟ್ಟದಲ್ಲಿ ಅಂದರೆ ಇವ್ರು ತಾತಿರ ಕಾಲದಲ್ಲಿ ಮಾಡಿಸ್ಕೊಂಡು ಹೋಗಿರೋಂಥದ್ದು ಅದು ಇವಾಗ ಬೆಳಕಿಗೆ ಬಂದಿದೆ. ಬಟ್ ಸಹಜವಾಗಿ ನಾವು ಕೇಳುವಂಥದ್ದು ಏನು ಅಂತಂದರೆ, ನಮ್ಮೂರ ಮಗ ಅಂತಂದರೆ ಅಥವಾ ನಮ್ಮೂರವನು ನಮ್ಮ ಅಪ್ಪನ ನಮ್ಮ ತಾತನ ಅಂತ ಬಂದರೆ ಅಲ್ಲಿ ಅವ್ರ ಅನುಭವದಲ್ಲಿ ಇರ್ತಾರೆ, ಆ ಊರಿನ ಮಗ ಅಂತ ಗೊತ್ತಿರುತ್ತೆ. ಸೊ ಏನೋ ಮಾಡ್ಕೊಂಡ್ರೆ ಅಂತ ಹೇಳ್ಬೋದು. ಬಟ್ ಇಲ್ಲಿಂದ 80 ಕಿಲೋಮೀಟರ್ ವ್ಯಾಪ್ತಿಲಿರ್ತಕ್ಕಂಥವ್ರು ಅದು ಹೆಂಗೆ ಬಂದು ನಾವು ಇಲ್ಲಿ ಉಳುಮೆ ಮಾಡ್ತಿದ್ದೋ ಅನುಭವದಲ್ಲಿದ್ದು ಅಂತ 21 ವಯಸ್ಸಿಗೆ ಅದನ್ನು ತೋರಿಸ್ಕೊಂಡಿದ್ದಾರೆ. ಒಬ್ಬರು ಅಡ್ವೊಕೇಟ್ ಆದಂಥವ್ರು, ಪ್ರೆಸೆಂಟ್ ಈಗ ದಿವಂಗತರಾಗಿರ್ತಾರೆ ಅವರು ಹಿರಿಯರು. ಸೊ ಹಾಗೆ ಕಾದು ನೋಡೋಣ ಈಗ ಏನಾಗುತ್ತೆ ಅನ್ನೋಂಥದ್ದು ಅಂತಿಮವಾಗಿ ಆಡಳಿತ ಮಂಡಳಿಗೆ ಬಿಟ್ಬಿಡೋಣ. ಈಗ ವೆಯ್ಟ್ ಮಾಡಿ ನೋಡೋಣ. ಅದಾದಮೇಲೆ ಜನ ಏನು ತೀರ್ಮಾನ ಮಾಡ್ಕೊಳ್ತಾರೆ, ರೈತರು ಏನು ನಿರ್ಧಾರ ತಗೊಳ್ತಾರೆ, ಆ ನಿರ್ಧಾರಕ್ಕೆ ನಾವು ಕೂಡ ಧ್ವನಿಯಾಗಿ ನಿಂತ್ಕೊಳ್ತೀವಿ. ಧನ್ಯವಾದ, ಥ್ಯಾಂಕ್ ಯು. ಸೊ ನೋಡಿದ್ರಿ ಅಲ್ವಾ ಪೂರ್ತಿ ಹೆಂಗೆಲ್ಲ ಆಗಿ ಹೆಂಗೆಲ್ಲ ಹೋಗಿ ಈಗ ಹೆಂಗೆಲ್ಲ ಬಂದು ನಿಂತಿದೆ ಅಂತ. ಉಪೇಂದ್ರ ಅವರು ಹಲವು ಫಿಲಮ್ಗಳಲ್ಲಿ ಹೇಳ್ತಾ ಇದ್ರು ನಮ್ಮ ಜನರನ್ನ ಉದ್ದೇಶಿಸಿ, ಸತ್ ಪ್ರಜೆಗಳು ಅಂತ. ಸೊ 60 ವರ್ಷ ಹಿಂದೆ ನಡೆದಿರ್ತಕ್ಕಂಥ ಆ ಒಂದು ಸ್ಕ್ಯಾಮ್ ನಮ್ಮ ಜನರಿಗೆ ದಿನದಿಂದ ದಿನಕ್ಕೆ ಅಂತ ಈಗ ಗೊತ್ತಾಗಿದೆ. ಈಗೆಲ್ಲರೂ ಕೂಡ ರೊಚ್ಚಿಗೆಳ್ತಾ ಇದ್ದಾರೆ, ಈಗೆಲ್ಲರೂ ಕೂಡ ಎಚ್ಚೆತ್ತುಕೊಳ್ತಾ ಇದ್ದಾರೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರಶ್ನೆ ಮಾಡೋದಕ್ಕೆ. ನೋಡೋಣ, ಕಾದು ನೋಡೋಣ. ಇದಕ್ಕೆ ಸಂಬಂಧಪಟ್ಟವರು, ವಾರಸುದಾರರು ಇದನ್ನ ನೀಟಾಗಿ ಕ್ಲಿಯರ್ ಮಾಡಿಕೊಂಡು ಸರಿಪಡಿಸ್ಕೊಳ್ತಾರಾ ಅಥವಾ ಇದು ಹೋರಾಟ ಯಾವ ಹಂತಕ್ಕೆ ಹೋಗಿ ರೈತರು ತಲುಪ್ತಾರೆ ಗೊತ್ತಿಲ್ಲ. ನಾನು ಸಹ ಅದೇ ರೈತರ ಒಟ್ಟಿಗೆ ಇರ್ತೀನಿ, ಯಾಕೆಂತಂದ್ರೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರಶ್ನೆ ಮಾಡುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.